Good evening, students, and welcome back to the Vidya Shakti Maths online class. And also welcome to the all teachers who have attended the today's session. Okay, so today we are going to learn about the algebraic expressions. Okay, so ಅಲ್ಲಿ ನಾವು multiplication ಅನ್ನ study ಮಾಡ್ತಾ ಇದ್ವಿ. Okay, so before going to start the today's session, I want to share the one motivational quotes. Okay, so today's ಯಾವ್ದಂದ್ರ passion, discipline, focus, and hard work are the ingredients of success. Okay, so a line ಎಷ್ಟು ಇದಿದೆಯಲ್ಲ, passion, discipline, focus, and hard work are the ingredients of success. ಒಂದು ಯಾವುದೇ ಒಂದು ಸಕ್ಸಸ್ ಅನ್ನ ನಾವು ಒಂದು ನಮ್ಮ ಲೈಫ್ ನಲ್ಲಿ ಕಾಣ್ಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಏನ್ ಹೇಳ್ರಿ, ನಾವೇನಂತೇವಿ ಇಂಗ್ರೀಡಿಯೆಂಟ್ಸ್ ಅನ್ನುವಂತ ವರ್ಡ್ ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೇವಿ, ಕುಕ್ಕಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಒಂದು ಯಾವುದೇ ಒಂದು ರೆಸಿಪಿಯನ್ನ ರೆಡಿ ಮಾಡ್ತಾ ಇರ್ತೀವಿ ಅಥವಾ ಒಂದು ಅಡಿಗೆಯನ್ನ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ತಾ ಇರ್ತೀವಿ. ಹೌದಾ, ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಒಂದು ಲೈಫ್ ನಲ್ಲಿ ಒಂದು ಸಕ್ಸಸ್ ಅನ್ನ ಪಡಿಬೇಕು ಅಂತಂದ್ರ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಏನಂತಾರ ಪದಾರ್ಥಗಳು ಏನೇನ್ ಬೇಕಂದ್ರ ಫ್ಯಾಷನ್ ಅಂದ್ರೆ ಏನ್ ಹೇಳ್ರಿ, ಫ್ಯಾಷನ್ ಅಂದ್ರೆ ಏನು, ಸಡನ್ ಆಗಿ ಫ್ಯಾಷನ್ ಅಂದ್ಬಿಟ್ಲೆ ನಿಮ್ಮ ಮೈಂಡ್ ಸೆಟ್ ಈಗ ಆಗ್ಲೇ ಬೇರೆ ಇರ್ತೈತಿ. ಹೌದಾ, ಫ್ಯಾಷನ್ ಅಂದ್ರೆ ನಾವೇನೋ ಮೇಕಪ್ ಮಾಡೋದಾಗ್ಲಿ ಸ್ಟೈಲ್ ಮಾಡೋದಾಗ್ಲಿ ಅಲ್ಲ. ದ ಪ್ಯಾಷನ್ ಮೀನ್ಸ್ ನಮ್ಗೆ ಏನಾಗತ್ ಹೇಳ್ರಿ, ಒಂದು ಉತ್ಸಾಹ. ಒಂದು ಯಾವುದೇ ಒಂದು ವಿಷಯವನ್ನ ಕಲಿಬೇಕಾದ್ರೆ ಫಸ್ಟ್ ನಮಗೆ ಏನ್ ಬೇಕು, ಉತ್ಸಾಹ ಬೇಕು. ಹೌದಾ, ಉತ್ಸಾಹ ಮೀನ್ಸ್ ಅಲ್ಲಿ ಏನಾಗತ್ತ, ಮನಸ್ಸು ಬೇಕು. ಸೊ ನಾವೊಂದು ವರ್ಡ್ ಅನ್ನ ಕೇಳಿರ್ತೀವಿ, ಮನಸ್ಸಿದ್ದರೆ ಮಾರ್ಗ. ಹೌದಾ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಯಾವುದೇ ಸಬ್ಜೆಕ್ಟ್ ಅನ್ನ ಕಲೀರಿ, ಅದ್ರೊಳಗ್ ನಮ್ಗೆ ಏನಾಗ್ತತಿ, ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಯಾವ್ದೋ ಒಂದು ವಿಷಯವನ್ನ ಕಲ್ತಾಗ ನಮಗದು ಸಕ್ಸಸ್ ಆಗ್ತೈತಿ. ಅದ್ರ ಜೊತೆಗೆ ಡಿಸಿಪ್ಲಿನ್ ಇರ್ಬೇಕು. ಹೌದಾ, ಡಿಸಿಪ್ಲಿನು ಇರ್ಬೇಕು. ನಾವ್ ಹಂಗೆ ಬರೋದು, ಸುಮ್ಮನೆ ಯಾಕಡೆನೋ ಒಂದು ಕ್ಲಾಸ್ ಕೇಳೋದು, ಸುಮ್ಮನೆ ಏನೋ ಒಂದೊಂದ್ ಸ್ಟೂಡೆಂಟ್ಸ್ ಬುಕ್ಸ್ಗೆಲ್ಲ ನೋಡಿದ್ರೆ ನಿಮ್ಗೆ ವಿಚಿತ್ರ ಆಗ್ತಿರ್ತೈತಿ. ಹೆಂಗೋ ಬರ್ದಿರ್ತಾರೋ, ಎಲ್ಲೋ ಇಟ್ಟಿರ್ತಾರ. ಹೌದಾ, ನೀಟ್ ಇರ್ತಾವ. ಎಲ್ಲಾ ಸ್ಟೂಡೆಂಟ್ಸ್ ಅಂತಿಲ್ಲ, ಸಮ್ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೋ ಡಿಸಿಪ್ಲಿನ್ ಅನ್ನೋದಿಲ್ಲ. ಸೊ ಹಾಗಾಗಿ ನೀವು ಇವಾಗಿನ್ನು 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ಆ ಡಿಸಿಪ್ಲಿನ್ ಅನ್ನ ನೀಟಾಗಿ ಕಲೀರಿ. ಅದ್ರ ಜೊತೆಗೆ ಫೋಕಸ್. ಹೌದಾ, ಸೊ ಯಾವುದೇ ಒಂದು ನಿಮ್ಮ ಸರಿಯಾದ ಒಂದು ಗುರಿ ಇತ್ತಂದ್ರೆ ಅದನ್ನ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ಬೇಕು. ಆಮೇಲೆ ಹಾರ್ಡ್ ವರ್ಕ್. ಇದು ಲಾಸ್ಟ್ ಏನಾಗುತ್ತ, ನಾವು ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಸುಮ್ನೆ ನಾವು ಮನೆಯಲ್ಲಿ ಕುಂತ್ರೆ ಯಾರಾದ್ರೂ ಬಂದ್ ನಮ್ಗ ಅಂದ್ರ ನಮ್ ಡಿಗ್ರಿ ಸಿಕ್ತತೇನು, ಇಲ್ಲ. ಅಂದ್ರ ನಾವು ಸ್ಕೂಲಿಗೆ ಬರ್ಲೇಬೇಕು, ಕರೆಕ್ಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ಸ್ ಗಳನ್ನೆಲ್ಲ ಪಾಸ್ ಮಾಡಿ 10th ಮುಗಿಸಿ PUC ಹೋಗಿ ಆಮೇಲೆ ಡಿಗ್ರಿಯನ್ನ ಮುಗಿಸ್ಬೇಕು. ಅದಕ್ಕೆ ಅದರದೇ ಆದಂತ ಒಂದಿಷ್ಟು ಪ್ರೊಸೀಜರ್ಸ್ ಗಳಿರ್ತಾವ, ಅವನ್ನೆಲ್ಲ ನಾವು ಫಾಲೋ ಮಾಡ್ಲೇಬೇಕು. ಅಂದ್ರೆ ಅದು ನಮ್ದು ಹಾರ್ಡ್ ವರ್ಕ್ ಇರ್ಲೇಬೇಕು. ಅಂದಾಗ ನಾವು ಒಂದು ಲೈಫ್ ನಲ್ಲಿ ಆ ಸಕ್ಸಸ್ ಅನ್ನುವಂತ ಒಂದು ತುದಿಯನ್ನ ಮುಟ್ತೇವಿ ಅಂತ ಹೇಳಿ ಇವತ್ತಿನ ಒಂದು ಮೋಟಿವೇಶನಲ್ ಕೋರ್ಸ್. ಹಾಗಾದ್ರೆ ಇವತ್ತ ನೆಕ್ಸ್ಟ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತ ಯಾವ್ದು ಹೇಳ್ರಿ, ವಾರ್ಮ್ ಅಪ್ ಕ್ವಶನ್ಸ್ ಗಳಿಲ್ಲ, ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ್ ನೋಡೋಣಂತ. ಓಕೆ, ಸೊ ಏನ್ ಇವತ್ತಿನ ಸೆಷನ್ ಏನಂದ್ರ ಮಲ್ಟಿಪ್ಲೈಯಿಂಗ್ ಅ ಮೊನೋಮಿಯಲ್ ಬೈ ಅ ಪಾಲಿನಾಮಿಯಲ್. ಹೌದಾ, ಮೊನೋಮಿಯಲ್ ದಿಂದ ಪಾಲಿನಾಮಿಯಲ್ಗೆ. ಹೌದಾ, ಫಸ್ಟ್ ಐ ಕ್ಯಾನ್ ರೈಟ್ ಹಿಯರ್ ಯಾವ್ದಂದ್ರ ಇದನ್ ಬರೀತೇನೆ ನೋಡ್ರಿ, ಟಾಪಿಕ್ ನೇಮ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. algebraic expressions. Okay, algebraic expressions ಅಂತ ಇದೆ. ಓಕೆ, ಸೊ algebraic expressions and identities ಅಂತ ಇದೆ, ಬಟ್ ನಾನು algebraic expressions ಅಷ್ಟೇನೆ ಬರೀತಾ ಇದ್ದೀನಿ. ಸೊ ಇವತ್ತು ನಾವ್ ಏನನ್ನ ಕಲಿತಾ ಇರ್ತೀವಿ, we are going to learn about the multiplying a monomial by a ಪಾಲಿನಾಮಿಯಲ್. ಓಕೆ, ಸೊ ಅಂದ್ರೆ ಬಹು ಪದೋಕ್ತಿಯಿಂದ ಒಂದು ಏಕ ಪದೋಕ್ತಿಗೆ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದು ಇವತ್ತಿನ ಒಂದು ಇದು. ಹೌದಾ, ಸೊ ಹಾಗಾದ್ರೆ ಮಲ್ಟಿಪ್ಲೈಯಿಂಗ್ a monomial ಗೋವಿನಪಲ್ಲಿ ಸ್ಕೂಲಿಂದ. ನಂದು ವಾಯ್ಸ್ ಕೇಳಿಸ್ತಾ ಇಲ್ವಾ ನಿಮ್ಗೆ? ಓಕೆ, ಸ್ಪೀಕ್ ಲೌಡ್ಲಿ ಅಂತ ಬಂದು ಮಲ್ಟಿಪ್ಲೈಯಿಂಗ್ ಅ ಮೊನೋಮಿಯಲ್ ಬೈ
polynomials. Okay, so polynomials ಅಂತ ಇದೆ. ಒಂದು ಏಕ ಪದೋಕ್ತಿಗೆ ನಾವು ಬಹು ಪದೋಕ್ತಿಯಿಂದ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕಂತೆ. ಸೊ ಫಸ್ಟ್ ನಾವ್ ಏನನ್ನ ಕಲಿತಾ ಇದೀವಿ. ಸೊ ಫಸ್ಟ್ ಏನನ್ನಂತಂದ್ರ ಇಲ್ಲಿ ಏನಾಗಿದೆ, ಮಲ್ಟಿಪ್ಲೈಯಿಂಗ್ ಮೊನೋಮಿಯಲ್ ಅಂದ್ರೆ ಇಲ್ಲಿ ಏನಾಗಿದೆ ನಮ್ಗೆ, ಒಂದ್ ಸೆಕೆಂಡ್, ಮಲ್ಟಿಪ್ಲೈಯಿಂಗ್ ಮೊನೋಮಿಯಲ್ ಬೈ ಬೈನಾಮಿಯಲ್ ಅಂದ್ರೆ ಏಕ ಪದೋಕ್ತಿಯಿಂದ ದ್ವಿಪದೋಕ್ತಿಗೆ ನಾವ್ ಯಾವ ರೀತಿ ಮಲ್ಟಿಪ್ಲೈ ಮಾಡಬಹುದು. ಹೌದಾ? ಸೊ ಫಾರ್ ಎಕ್ಸಾಂಪಲ್, ಹೌದಾ, ಫಾರ್ ಎಕ್ಸಾಂಪಲ್ ನಾನು ಏನನ್ನ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ 3x ಇಂಟು ಬ್ರಾಕೆಟ್ 2x ಪ್ಲಸ್ 4 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಇದು, ಸೊ 3x ಇಂಟು 2x ಪ್ಲಸ್ 4. ಈಗ 3x ಅನ್ನೋದು ಏನಾಗತ್ತೆ ನಮಗಿದು ಮೊನೋಮಿಯಲ್ ಆಗತ್ತ, 2x ಪ್ಲಸ್ 4 ಅನ್ನೋದು ಏನಾಗತ್ತ ಬೈನಾಮಿಯಲ್ ಆಗತ್ತ. ಬಿಕಾಸ್ ಇಟ್ಸ್ ಅ 2 ಟರ್ಮ್ಸ್, ಇಟ್ ಹ್ಯಾಸ್ ಅ 2 ಟರ್ಮ್ಸ್. ಇದು ಏನಾಗತ್ತ, 2 ಟರ್ಮ್ಸ್ ಗಳನ್ನ ಹೊಂದಿರೋದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ, ಬೈನಾಮಿಯಲ್ ಅಂತ ಕರಿತೀವಿ. ಇದು ಮೊನೋಮಿಯಲ್. ಸೊ ಇದರಿಂದ ಇದಕ್ಕೆ ನಾವ್ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? ಈಗ ಆಲ್ರೆಡಿ ನಮ್ಗ ಆನ್ಸರ್ಸ್ ಗಳು ಬರ್ತಾ ಇದಾವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಲ್ಲೇನಾಗತ್ತೆ ಹೇಳ್ರಿ, ಹಾಗಾದ್ರೆ ಫಸ್ಟ್ ಏನಾಗ್ಬೇಕು, ಈ ಮೊನೋಮಿಯಲ್ ದಿಂದ ನಾವು ಬಹಳ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು ಸಡನ್ ಆಗಿ ಏನ್ ಮಾಡ್ಬಿಡ್ತೀವಿ. ಸೊ ಈಗ ಏನಾಯ್ತು, 3 2s 6, ಒಮ್ಮೆ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಇದೇ 3x ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಸೊ ಹಾಗಾದ್ರೆ ಏನಾಗತ್ ನೋಡ್ರಿ, 3 2s 6, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗತ್ತ. x ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್. ಹೌದಾ? ಸೊ ಈಗ ಏನಾಗತ್ತೆ ಹೇಳ್ರಿ, ಇಲ್ಲಿ ಯಾವುದೇ ನೀವು ಮಲ್ಟಿಪ್ಲಿಕೇಶನ್ ಒಳಗ ಯಾವುದೇ ಲೈಕ್ ಟರ್ಮ್ಸ್ ಗಳು ಮತ್ತ ಅನ್ಲೈಕ್ ಟರ್ಮ್ಸ್ ಗಳನ್ನಂತೂ ಕನ್ಸಿಡರ್ ಮಾಡೋ ಹಾಗಿಲ್ಲ. ಜಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಬೇಕು, ಅಲ್ಲಿ ಏನೇನಿದೋ ಅವನ್ನೆಲ್ಲ ಬರೆದ್ ಬಿಡ್ಬೇಕು ಅಷ್ಟೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತ, 3 4s ಎಷ್ಟಾಯ್ತು, 12x ಅಂತ ಆಯ್ತು. ಓಕೆ, 6x ಸ್ಕ್ವೇರ್ ಪ್ಲಸ್ 12x ಅಂತ ಆಯ್ತು. ಓಕೆ, ಎಕ್ಸ್ಪ್ಲೇನ್ ಅಗೇನ್ ಅಂತ ಇದೆ. ಸೊ ಇಲ್ಲಿ ಏನಾಗಿದೆ, 3x 2x ಪ್ಲಸ್ 4 ಅಂತ ಇದೆ. ಓಕೆ, ಸೊ ಈಗ ಏನಾಗತ್ತ, ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಗಳನ್ನ ನಾವು ಫಸ್ಟ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ 3 2s 6, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಅಗೇನ್ ನಾವೇನ್ ಮಾಡ್ಬೇಕು, ಮತ್ತಿಲ್ಲಿ ಸೈನ್ ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು. ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್, 3 4s 12, ಇಲ್ಲಿ ಎಕ್ಸ್ ಅಂತ ಉಳಿದಿದೆ. 6x ಸ್ಕ್ವೇರ್ ಪ್ಲಸ್ 12x ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಇದೇನಾಗತ್ತೆ ನಮ್ಗ 6x ಸ್ಕ್ವೇರ್ ಪ್ಲಸ್ 12x ಆಯ್ತು. ಇವಾಗ ಏನಾಯ್ತು, ಇದರ ನೆಕ್ಸ್ಟ್ ಸ್ಟೆಪ್ ನಮ್ಗೆ ಏನು ಮಾಡ್ಲಿಕ್ಕೆ ಬರುದಿಲ್ಲ, ಬಿಕಾಸ್ ದೀಸ್ ಆರ್ ಆಲ್ ದ ಅನ್ಲೈಕ್ ಟರ್ಮ್ಸ್ ಗಳು. ಹೌದಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಹಾಗಾಗಿ ನಮ್ಗೆ ಇದನ್ನ ಏನು ಮಾಡ್ಲಿಕ್ಕೆ ಅಂದ್ರೆ ನೆಕ್ಸ್ಟ್ ಅಡಿಷನ್ ಮಾಡ್ಲಿಕ್ಕೆ ಅಥವಾ ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಇದಿಷ್ಟೇ. ಹೌದಾ? 6x ಸ್ಕ್ವೇರ್ ಪ್ಲಸ್ 12x ಅಂದ್ರ ಈಗ ನಾವು ಮೊನೋಮಿಯಲ್ ಟು ಬೈನೋಮಿಯಲ್ ಗೆ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅಂತ ನೋಡಿದ್ವಿ. ಓಕೆ, ಸೊ ಇದೇ ರೀತಿ ಎಕ್ಸಾಂಪಲ್ ಮೊನೋಮಿಯಲ್ ಟು ಟ್ರೈನೋಮಿಯಲ್. ಟ್ರೈನೋಮಿಯಲ್ ಮೀನ್ಸ್ 3 ಟರ್ಮ್ಸ್. ಓಕೆ, ಸೊ ಹಾಗಾದ್ರೆ ಯಾವ ರೀತಿ ನೋಡೋಣ. ಓಕೆ, ಸೊ ಇಲ್ಲಿ ಏನಾಗತ್ತ, ಟ್ರೈನೋಮಿಯಲ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಅನ್ನು ನಾನು ಬರೀತೇನೆ ನೋಡ್ರಿ. 3x ಇಂಟು 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2. ಓಕೆ, ಸೊ ಏನಾಗತ್ತೆ ಹಾಗಾದ್ರೆ 3x ಅನ್ನೋದು ಏನಾಗತ್ತೆ ನಮಗೊಂದು ಮೊನೋಮಿಯಲ್, 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಅನ್ನೋದು ನಮಗೆ ಏನಾಗತ್ತ ಟ್ರೈನಾಮಿಯಲ್ ಅಂತ ಇದೆ. ಏನಿಲ್ಲ, ಸಿಂಪಲ್. ಇಲ್ಲಿ ಏನಿರ್ತೈತಲ್ಲ, ಮೊನೋಮಿಯಲ್ ದಿಂದ ನಾವು ಒಂದೇ ಟರ್ಮಿಗೆ ಮಲ್ಟಿಪ್ಲೈ ಮಾಡುವಂತದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿಂದ ಫಸ್ಟ್ ಒನ್ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು, ಅದರ ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಡ್ಬೇಕು ಅಷ್ಟೇ. ಓಕೆ, ಏನು ತೊಂದ್ರೆ ಇಲ್ಲ, ಬಹಳ ಈಸಿ ಟಾಪಿಕ್ ಇದೆ. ಹಾಗಾಗಿ ಬಟ್ ನಾವು ಮಲ್ಟಿಪ್ಲೈ ಮಾಡುವಂತ ಒಂದ್ ಏನ್ ಅದರದ್ದು ಪ್ರೊಸೀಜರ್ ಇದಾವಲ್ಲ ಅವನ್ನೆಲ್ಲವನ್ನ ಫಾಲೋ ಮಾಡ್ಬೇಕು. ಓಕೆ, ಸೊ ಈಗ ಏನಾಗ್ಬೇಕು, ಫಸ್ಟ್ ಈ ಲೈನ್ ಅನ್ನ ನೋಡ್ರಿ. ಹೌದಾ? ಈ ಲೈನ್ ಏನಾಗತ್ ನೋಡ್ರಿ, ಇಲ್ಲಿ 3 2s
6. Okay, x into x square, sorry, x cube, x square into x. Okay, so ಇಲ್ಲಿ ಏನಾಗುತ್ತಾ, ಸೇಮ್ ವೇರಿಯಬಲ್ ಅಲ್ಲಿ ಪವರ್ಸ್ ಗಳನ್ನ ಏನ್ ಮಾಡ್ಬೇಕು ನಾವು, ಆಡ್ ಮಾಡ್ಬೇಕು. ಇಲ್ಲಿ 2, ಇಲ್ಲಿ ಪ್ಲಸ್ 1 ಅಂದ್ರೆ ಎಷ್ಟಾಯ್ತು, 2 plus 1 is 3 ಆಯ್ತು, ಪ್ಲಸ್ 3 into 4, 3 into 4 is 12. Okay, so x into x square. Okay, so plus 2 into 3 is 6. ಇಲ್ಲಿ x ಆಯ್ತು. ಆಲ್ರೆಡಿ ಬಹಳ ಸ್ಕೂಲ್ ಇಂದ ನಮಗೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಓಕೆ, ಸೊ ಆನ್ಸರ್ ಏನಾಗಿದ್ರೆ 6x square, ಸಾರಿ 6x cube plus 12x square plus 6x ಅಂತ ಇದೆ. ಓಕೆ, ಸೊ ಹಾಗಾದ್ರೆ ನಾವು ಮೊನೋಮಿಯಲ್ ಟು ಬೈನೋಮಿಯಲ್ ಅನ್ನ ಕಲ್ತೀವಿ. ಯಾವ್ದು ಹೇಳ್ರಿ, ಮತ್ತೆ ಮೊನೋಮಿಯಲ್ ಟು ಟ್ರೈನೋಮಿಯಲ್ ಅನ್ನ ಕಲ್ತೀವಿ. ಓಕೆ, ಸೊ ಇದರಲ್ಲಿ ಇದ್ರ ನೆಕ್ಸ್ಟ್ ನಮಗೆ ಇದ್ರ ಮೇಲೆ ಏನ್ ಎಕ್ಸಾಂಪಲ್ ಕೊಟ್ರು ನಾವು ಈಸಿಯಾಗಿ ಮಾಡ್ಬೋದು. ಓಕೆ ಓಕೆ, ಮತ್ತೇನಿದೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇವಾಗ ಎಕ್ಸಸೈಸ್. ಓಕೆ, ಸೊ ಎಕ್ಸಸೈಸ್ 8.3. ಸೊ ಎಕ್ಸಸೈಸ್ 8.3 ಅಂತ ಇದೆ. ಓಕೆ, exercise 8.3, right? So ಹಾಗಾದ್ರೆ ಕ್ವಶನ್ ಓದ್ತೆ ನೋಡ್ರಿ ನಾ ಫಸ್ಟ್. ಕ್ಯಾರಿ ಔಟ್ ದ ಮಲ್ಟಿಪ್ಲಿಕೇಶನ್ ಆಫ್ ದ ಎಕ್ಸ್ಪ್ರೆಷನ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಪೇರ್. ಹೌದಾ, ಈ ಕೆಳಗೆ ಬೀಜೋಕ್ತಿಗಳ ಜೋಡಿಗಳನ್ನ ಏನ್ ಕೊಟ್ಟಿದಾರಲ್ಲ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಅವನ್ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಐ ಕ್ಯಾನ್ ರೈಟ್ ದ ಫಸ್ಟ್ ಕ್ವಶನ್ ಹಿಯರ್. ಫಸ್ಟ್ ಮೀನ್ ದಟ್ ಈಸ್ ಫಸ್ಟ್, ಇದು ರೋಮನ್ ಫಸ್ಟ್ ಇದೆ. ಸೊ 4p, q plus r ಅಂತ ಇದೆ. ಓಕೆ, ಸೊ q plus r ಅಂತ ಇದೆ. ಸೊ ಹಾಗಾಗಿ ನಾವು ಯಾದವಾಡ ಸ್ಕೂಲ್ ಇಂದ ಆಲ್ರೆಡಿ ನಮ್ಗೆ ರಿಪ್ಲೈ ಬಂತು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಸಿ ದ ಆನ್ಸರ್. ಓಕೆ, ಸೊ 4p ಇದನ್ನ ಏನ್ ಮಾಡ್ಬೇಕು ನಾವು, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಈ ರೀತಿ ಬ್ರಾಕೆಟ್ ಹಾಕೋಬೇಕು. ಓಕೆ, q plus r ಅಂತ ಹೇಳಿ. ಓಕೆ, ಸೊ ಅದ್ರ ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ನೀಟಾಗಿ ಮಾಡ್ಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, 4 ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ ನಮಗೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ 1 ಇರುತ್ತೆ. ಓಕೆ, ಸೊ 4 1s are 4. ಓಕೆ, ಸೊ ಅದಾದ್ಮೇಲೆ ಇಲ್ಲಿ p ಇಂಟು q ಇದೆ, p ಇಂಟು q, p q ಪ್ಲಸ್ 4 1s are 4 p r ಅಂತ ಇದೆ. ಆನ್ಸರ್ ಏನಾಗತ್ತೆ ಹಾಗಾದ್ರೆ 4pq plus 4pr ಅಂತ ಇದೆ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್? ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಸೊ ಸೆಕೆಂಡ್ ಒನ್ ನೀವೇ ಮಾಡ್ಬೋದಾ? ನನ್ಗೆ ಆನ್ಸರ್ ಹೇಳ್ರಿ. ಸೆಕೆಂಡ್ ಒನ್ ಎ ಬಿ ಅಂಡ್ ಎ ಮೈನಸ್ ಬಿ ಅಂತ ಇದೆ. ಸೊ ಆನ್ಸರ್ ನೀವೇ ಹೇಳ್ಬೋದಾ ಇದಕ್ಕೆ? ಕ್ವಿಕ್ ಆಗಿ ಹೇಳ್ಬೇಕು ಇವಾಗ. ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್, ಯಾದವಾಡ ಸ್ಕೂಲ್ ಇಂದ ಬಂತು ರಿಪ್ಲೈ. ಓಕೆ, ಆರೂರ್, ಆಮೇಲೆ ಯಾದವಾಡ ಅಗೇನ್ ಯಾದವಾಡ ಸ್ಕೂಲು, ಕಳ್ಳಬೆಟ್ಟು ಸ್ಕೂಲು, ನಂಜನಗೂಡು. ವೆರಿ ಗುಡ್, ವೆರಿ ಗುಡ್. ಅಡ್ಮಿನ್ ಗಾಡ್ ಅಡ್ಮಿನ್ ಸ್ಕೂಲ್ ಇಂದ. ಲಾಸ್ಟ್ ಕ್ಲಾಸ್ ಬೋರ್ ಆಯ್ತಾ? ಅಡ್ಮಿನ್ ಸ್ಕೂಲಿಗೆ ಗಾಡ್ ಅಂತ ರಿಪ್ಲೈ ಬಂದಿದೆ. ಓಕೆ, ದೊಡ್ಡ ಹುಂಡಿ. ವೆರಿ ಗುಡ್ ಸ್ಟೂಡೆಂಟ್ಸ್. 1 2 3 4 ತಾಳ್ಯ. ನೋ ಮ್ಯಾಮ್, ಇಲ್ಲ, ಬೋರ್ ಆಗಿಲ್ಲ ಕ್ಲಾಸ್. ಓಕೆ, ಜಸ್ಟ್ ಕ್ಯಾಲ್ಕುಲೇಷನ್ ಇದೆ ಅಲ್ಲ. ಓಕೆ, ಸೊ ಹಾಗಾದ್ರೆ ಲೆಟ್ಸ್ ಸಿ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹೇಳ್ರಿ? ಹರಿಬರಿ ಮಾಡ್ಬೇಡ್ರಿ, ಏನೂ ಅವಸರ ಇಲ್ಲ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೀರಿ. ಮ್ಯಾಥ್ಸ್ ಒಳಗ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಈ ರೀತಿ ಮಾರ್ಕ್ಸ್ ಇರ್ತಾವು. ಹೌದಾ? ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ನೀಟಾಗಿ ನಾವು ಬರಿಬೇಕು. ಹಾಗಾದ್ರೆ ಈಗ ಫಸ್ಟ್ ಅವ್ರು ಕೊಟ್ಟಿರುವಂತಹ ಕ್ವಶನ್ ಈ ರೀತಿ ಇದೆ. ಇದ್ರ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಇವಾಗ ಬ್ರಾಕೆಟ್ ಹಾಕಿ ಬರಿಬೇಕು. ಹಾಗಾದ್ರೆ ಎ ಬಿ ಈ ರೀತಿ. ಓಕೆ, ಸೊ ಎ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ, ರೈಟ್? ನೆಕ್ಸ್ಟ್ ಈಗ ಎ ಇಂಟು ಎ ಸ್ಕ್ವೇರ್
ಅದ್ರ ಜೊತೆಗೆ ಇನ್ನು ಒಂದು ಟರ್ಮ್ ಏನಿದೆ ಇಲ್ಲಿ ನಮ್ಗೆ ಬಿ ಇದೆ, ರೈಟ್? ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಹೌದಾ? ಸೈನ್ ಗಳನ್ನ ನಾನು ಅಗೇನ್ ನಿಮಗೆ ರಿಮೆಂಬರ್ ಮಾಡ್ತಾ ಇರ್ತೀನಿ, ಸೈನ್ ಗಳನ್ನ ಮರೆಯೋ ಹಾಗಿಲ್ಲ, ಹೌದಾ? ಸೊ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಓಕೆ, ಸೊ ನೆಕ್ಸ್ಟ್ ಎ ಇಂಟು ಎ ಬಿ ಇಂಟು ಬಿ ಇಸ್ ಎ ಬಿ ಸ್ಕ್ವೇರ್. ಸೊ ದಿಸ್ ಈಸ್ ದ ಆನ್ಸರ್. ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಥರ್ಡ್ ಒನ್, ಆಮೇಲೆ ಫೋರ್ತ್ ಒನ್, ಆಮೇಲೆ ಫಿಫ್ತ್ ಒನ್ ನೀವೇ ಮಾಡ್ಬೋದಾ? ಈಸಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಹಾಗಾದ್ರೆ ನಾನೀಗ ಎರಡಷ್ಟನ್ನ ನಾನು ಮಾಡಿ ತೋರಿಸಿದೆ ನಿಮ್ಗೆ. ಸೊ ಇನ್ನ ಥರ್ಡ್, ಫೋರ್ತ್, ಫಿಫ್ತ್ ಅನ್ನ ನೀವೇ ಮಾಡ್ಬೇಕು. ಫಿಫ್ತ್ ಅಲ್ಲಿ ಸ್ವಲ್ಪ ನೋಡ್ರಿ ಇಂಟು 0 ಇದೆ, ಹಾಗಾಗಿ ಹೋಲ್ ಆನ್ಸರ್ ನಮ್ಗ 0 ಆಗ್ತೈತಿ. ಹಾಗಾಗಿ ಕೇರ್ಫುಲ್ ಆಗಿ ಮಾಡ್ರಿ. ಓಕೆ, ಸೊ ಬಹಳ ಜನ ಸ್ಟೂಡೆಂಟ್ಸ್ ನಮ್ಗ ಆಲ್ರೆಡಿ ಮುಂದಿನ ಎಲ್ಲ ಆನ್ಸರ್ಸ್ ಗಳನ್ನ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಗುಡ್ ಫಾರ್ ಯುವರ್ ಆಕ್ಟಿವ್ ಪಾರ್ಟಿಸಿಪೇಷನ್. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ ಏನಿದೆ, ಕಂಪ್ಲೀಟ್ ದ ಟೇಬಲ್ ಅಂತ ಇದೆ. ಓಕೆ, ಸೊ ಅದ್ರೊಳಗೂ ಒಂದ್ 2-3 ಅಷ್ಟೇ ನಿಮ್ಗೆ ಎಕ್ಸಾಂಪಲ್ ಆಗಿ ನಾನು ಮಾಡಿಸ್ತೇನೆ, ಮತ್ತೆ ನೀವೇ ಅಗೇನ್ ಇದನ್ನ ಏನ್ ಮಾಡ್ಬೇಕು, ಕಂಟಿನ್ಯೂ ನೀವೇ ಮಾಡ್ಕೋಬೇಕು, ಹೌದಾ? ಓಕೆ, ಸೊ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ನಾನು ಯಾಕಂದ್ರೆ ಎಲ್ಲವನ್ನ ನಾನೇ ಸಾಲ್ವ್ ಮಾಡೋದಿಲ್ಲ, 1-2 ನಿಮಗೆ ಎಕ್ಸಾಂಪಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇರ್ತೇನೆ, ಮತ್ತೆ ನೀವೇನ್ ಮಾಡ್ಬೇಕು, ಈಸಿ ಇದ್ದಿದ್ದು ನಿಮ್ಗೆ ಬಿಟ್ಟಿರ್ತೇನೆ, ಸ್ವಲ್ಪ ಕಾಂಪ್ಲಿಕೇಟ್ ಇದ್ದಿದ್ದು ನಾನ್ ಮಾಡಿರ್ತೇನೆ. ಇನ್ ಕೇಸ್ ನಿಮ್ಗೆ ಇನ್ನೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ನಂಗೆ ಮತ್ತೆ ಕೇಳ್ರಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ಮ್ಯಾಮ್ ನಂಗೆ ಈ ಕ್ವಶನ್ ಅರ್ಥ ಆಗಿಲ್ಲ ಅಥವಾ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ನಿಮ್ಗೆ ಸಾಲ್ವ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಸೆಕೆಂಡ್ ಮೇನಿಗೆ ಹೋಗೋಣ. ಹಾಗಾದ್ರೆ ಸೆಕೆಂಡ್ ಮೇನ್, ಕಂಪ್ಲೀಟ್ ದ ಫಾಲೋವಿಂಗ್ ಫಸ್ಟ್ ಎಕ್ಸ್ಪ್ರೆಷನ್ ಅಂಡ್ ಸೆಕೆಂಡ್ ಎಕ್ಸ್ಪ್ರೆಷನ್ ಪ್ರಾಡಕ್ಟ್ ಅಂತ ಇದೆ, ಹೌದಾ? ಸೊ ಫಸ್ಟ್ ಒನ್ ಏನಿದೆ ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಜಸ್ಟ್ ನೀವು ಟೇಬಲ್ ಅಲ್ಲಿ ಬರೀರಿ, ಹೌದಾ? ಸೊ ಫಸ್ಟ್ ಒನ್ ಏನಿದೆ, ಎ ಇಂಟು, ಹೌದಾ, ಇಲ್ಲಿ ಎ ಬಾಕ್ಸ್ ಇದೆ, ಇಲ್ಲಿ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಇದೆ. ಓಕೆ, ಬಿ ಪ್ಲಸ್ ಸಿ ಪ್ಲಸ್ ಡಿ, ಕರೆಕ್ಟಾ? ನೋಡ್ರಿ ಕರೆಕ್ಟ್ ಇದೆ ಅಲ್ಲ ಅಂತ ಹೇಳಿ. ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ವಲ್ಪದೇನೋ ಇರೇಸ್ ಆಗಿದೆ. ಎ ಬಿ ಪ್ಲಸ್ ಸಿ ಪ್ಲಸ್ ಡಿ, ಇಲ್ಲಿ ಏನಾಗಿದೆ, ಹಾಗಾದ್ರೆ ನಾವ್ ಏನನ್ನ ಮಲ್ಟಿಪ್ಲೈ ಮಾಡ್ಬೇಕು, ಮಲ್ಟಿಪ್ಲೈ ಮೋನೋಮಿಯಲ್ ಟು ಟ್ರೈನಾಮಿಯಲ್ಗೆ, ಯಾಕಂದ್ರೆ ಇಲ್ಲಿ 3 ಟರ್ಮ್ಸ್ ಗಳದಾವು. ಓಕೆ, ಹಾಗಾಗಿ ಟ್ರೈನಾಮಿಯಲ್ಗೆ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಪ್ರಾಡಕ್ಟ್ ಅನ್ನುವಂತಲ್ಲಿ ನಾವ್ ಏನ್ ಬರಿಬೇಕು, ಹಾಗಾದ್ರೆ ಒಮ್ಮೆ ಎ ದಿಂದ ಮಲ್ಟಿಪ್ಲೈ, ಮತ್ ಅಗೇನ್ ಇದು, ಆಮೇಲೆ ಈ ಟರ್ಮ್ಗೆ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ ಎ ಇಂಟು ಬಿ ಇಸ್ ಎ ಬಿ ಪ್ಲಸ್ ಎ ಇಂಟು ಸಿ ಇಸ್ AC plus A into D is AD. Very good. Very good. Okay. So ಬಹಳ ಈಸಿ ಇದಾವಲ್ಲ, ಆರಾಮ್ ಈಸಿ ಸೇ ಮಾಡಬಹುದು. ಓಕೆ, ಸೊ ಸೆಕೆಂಡ್ ಒನ್ ಏನಿದೆ ನೋಡ್ರಿ, x plus 5 minus y into 5xy ಅಂತ ಇದೆ. ಸೊ ಇಲ್ಲಿ ಏನಾಗತ್ತೆ, ಹಾಗಾದ್ರೆ ಈ ಸೈಡ್ ಏನ್ ಮಾಡಿದ್ರು ಅವರು, ಟ್ರೈನಾಮಿಯಲ್ ಅನ್ನ ಕೊಟ್ರು, -5. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗತ್ತ, 5xy ಅಂತ ಇದೆ. ವೆರಿ ಗುಡ್. ಎಲ್ಲಾ ಸ್ಕೂಲಿಂದ ನಮ್ಗೆ ಆನ್ಸರ್ ಬರ್ತಾ ಇದಾವು. ವೆರಿ ಗುಡ್. ಓಕೆ, ಸೊ ಇಲ್ಲಿ ಏನಾಗತ್ತೆ, ಹಾಗಾದ್ರೆ ಈ 5xy ದಿಂದ ನಾವ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಸೈಡಿಗೆ ಮಾಡ್ರಿ, ನಾನು ಇದೇ ಆಮೇಲೆ ಟೇಬಲ್ ಅಲ್ಲಿ ಇಲ್ಲಿ ಬರೀತಿರ್ತೇನೆ. ಓಕೆ, ಸೊ 5xy ಇಂಟು x ಪ್ಲಸ್ y -5 ಅಂತ ಇದೆ, ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೇಕು, ಹಾಗಾದ್ರೆ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಒಮ್ಮೆ 5xy ದಿಂದ x, 5xy ದಿಂದ y, 5xy ದಿಂದ ಇಲ್ಲಿ ಏನ್ ಮಾಡ್ಬೇಕು, ಇದಕ್ಕೆ 5ಗೆ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ 5 ಇಂಟು, ಹೌದಾ, ಇಲ್ಲಿ ಯಾವುದೇ ಒಂದು ನಿಮ್ಗ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಲ್ಲ, ಹಾಗಾಗಿ ನಾವ್ ಏನ್ ಮಾಡ್ತೀವಿ, 5 1 5 x square y. ಓಕೆ, ಸೊ ಪ್ಲಸ್ ಇಲ್ಲಿ ಅಗೇನ್ 5 ಇಂಟು 5 5x y square, right? Plus into minus is minus 5 5s are 25xy. Very good. ನಮ್ಮ ಸ್ಟೂಡೆಂಟ್ಸ್ ಫುಲ್ಲಿ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ನನ್ಕಿಂತ ಮುಂಚೆ 4-5 ಕ್ವಶನ್ಸ್ ಗಳನ್ನ ಅವರೇ ಮುಂಚೆ ಮಾಡಿ ನಮಗ ಆನ್ಸರ್ ಕಳಿಸ್ತಾ ಇದ್ದಾರೆ. ವೆರಿ ಗುಡ್, ನೈಸ್.
ಓಕೆ, ಸೊ ಈ ರೀತಿ ಅರ್ಥ ಆಗಿರ್ಬೇಕಲ್ಲ. ಜಸ್ಟ್ ಇಲ್ಲಿ ಮ್ಯಾಥ್ಸ್ ಒಳಗೆ ಏನಾಗಿರ್ತೈತಿ ಹೇಳ್ರಿ, ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕಂತಿಲ್ಲ. ಒಂದೇ ತರದ್ದು ಒಂದ್ ತರದ್ದು ಒಂದ್ ಅಥವಾ ಎರಡು ಕ್ವಶನ್ಸ್ ಗಳನ್ನ ಬಿಡಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಅದ್ರ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಅಲ್ಲೇ ನಂಬರ್ಸ್ ಗಳನ್ನ ಅಥವಾ ವೇರಿಯೇಬಲ್ಸ್ ಗಳನ್ನ ಅಷ್ಟೇ ಚೇಂಜ್ ಮಾಡಿ ಬರೆಯೋದು ಅಷ್ಟೇ ಇರ್ತೈತಿ. ಅಷ್ಟು ಈಸಿ ಇರ್ತೈತಿ, ಸುಮ್ನೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಒನ್ ಮುಗೀತು, ಸೆಕೆಂಡ್ ಒನ್ ಮುಗೀತು, ಥರ್ಡ್ ಒನ್ ನೀವೇ ಮಾಡ್ಬೋದಾ, ಫೋರ್ತ್ ಒನ್ ನೀವೇ ಮಾಡ್ಬೋದಾ, ಆಮೇಲೆ ಫಿಫ್ತ್ ಒನ್ ನೀವೇ ಮಾಡ್ಬೋದು, ಈಸಿ ಇದೆ. ಓಕೆ, ಸೊ ಥರ್ಡ್ ಮೇನ್ ಒಳಗ ಫಸ್ಟ್ ಕ್ವಶನ್ ಇದೆ ನೋಡ್ರಿ, ಯಾರಾದ್ರೂ ಹೇಳ್ಬೋದು ಅದನ್ನ ಆನ್ಸರ್? ಥರ್ಡ್, ಫೋರ್ತ್, ಫಿಫ್ತ್ ನೀವೇ ಮಾಡ್ರಿ. ಓಕೆ, ಈಸಿ ಇದೆ. ಅದ್ರಾಗ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಏನು ಇಲ್ಲ ಮ್ಯಾಮ್ ಬಿಟ್ಟು ಹೋದ್ರು ಅದನ್ನ ಮಾಡ್ಲಿಲ್ಲ ಅಂತಲ್ಲ. ಈಸಿ ಇದ್ದಿದ್ದಕ್ಕೆ ನಾನು ನಿಮ್ಗೆ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ, ಅಂದ್ರೆ ನಿಮಗ್ ಪ್ರಾಕ್ಟೀಸ್ ಆಗ್ಬೇಕು. ಓಕೆ, ಸೊ ಹಾಗಾಗಿ ಈಗ ಏನಾಯ್ತು, ಥರ್ಡ್ ಮೇನ್ ಏನಾಗಿದೆ, ಫೈಂಡ್ ದ ಪ್ರಾಡಕ್ಟ್ ಅಂತ ಇದೆ. ಹಾಗಾದ್ರೆ ಇದ್ರ ಆನ್ಸರ್ ಏನ್ ಬರುತ್ತೆ ನೋಡ್ರಿ, 8a⁻50. ಕಳ್ಳಬೆಟ್ಟು ಸ್ಕೂಲ್ ಇಂದ, ವೆರಿ ಗುಡ್ ವೆರಿ ಗುಡ್. a⁻50. ಬೆಳಗೋಲ, ಬಾಲ್ಕಿ ಸ್ಕೂಲು, ಶಹಪೂರು, ಜೇಕನಕಟ್ಟಿ. ವೆರಿ ಗುಡ್ ಸ್ಟೂಡೆಂಟ್ಸ್. ಓಕೆ, ಸೊ ಹಾಗಾದ್ರೆ ಫಸ್ಟ್ ಐ ಕ್ಯಾನ್ ರೈಟ್ ಹಿಯರ್ ಕ್ವಶನ್. a² into a⁻22, right, into, sorry, 2 into a⁻22 into 4a⁻26 ಅಂತ ಇದೆ. ಕರೆಕ್ಟಾ? a⁻2, 2a⁻22, 4a⁻26 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು, ಫಸ್ಟ್ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ ಅಗೇನ್ 4 ಇದೆ. ಸೊ 1 into 2 is 2, 2 into 4 is 8. ಓಕೆ, ಸೊ a⁻2, ಹೌದಾ? ಸೊ ಇಲ್ಲಿ ಏನ್ ಮಾಡಿದ್ವಿ, ಪವರ್ಸ್ ಗಳನ್ನೆಲ್ಲ ನಾವು ಸೇಮ್ ವೇರಿಯಬಲ್ ಇದ್ದಾಗ ಪವರ್ಸ್ ಗಳನ್ನ ಆಡ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಏನಾಯ್ತು ನೋಡ್ರಿ, 2 plus 22 plus 26, how much? So 8a⁻26, 22, 22 ಮಾಡಿದ್ರೆ ಏನಾಗತ್ತೆ ನಮ್ಗೆ ಹೇಳ್ರಿ, 50 ಆಗತ್ತ. ಸೊ ಆನ್ಸರ್ ಈಸ್ 8 into a⁻50 ಅಂತ ಬಂತು. ಓಕೆ, ವೆರಿ ಗುಡ್ ವೆರಿ ಗುಡ್. ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಹೋಗೋಣ ಅಥವಾ ರಬ್ ಮಾಡಿದ್ರೆ ನಡೀತಿದ್, ಬರ್ಕೊಳ್ತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ, ಸ್ವಲ್ಪ ಅದೇನಾಗಿದೆ, ಫ್ರಾಕ್ಷನ್ಸ್ ಒಳಗಿದೆ, ಏನು ತೊಂದರೆ ಇಲ್ಲ, ಬಟ್ ಒಂಚೂರು ನಿಮ್ಗೆ ಏನಾಗ್ತೈತಿ, ಸಡನ್ ಆಗಿ ಒಂಚೂರು ಕನ್ಫ್ಯೂಸ್ ಆಗುವಂತ ಪಾಸಿಬಿಲಿಟಿ ಇದೆ. ಓಕೆ, ಸೊ ಹಾಗಾದ್ರೆ ಲೆಟ್ಸ್ ಸಿ. ಸೆಕೆಂಡ್ ಒನ್ ಈಸ್ 2/3xy. ಓಕೆ, ನೆಕ್ಸ್ಟ್ ಇಂಟು -9 divided by 10 into x² y² ಅಂತ ಇದೆ. ಓಕೆ, ಸೊ ಏನಾಗತ್ ನೋಡ್ರಿ, ಇದು 2/3 into xy -9/10 x² y² ಅಂತ ಬಂತು. ಓಕೆ, ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಈ ಟೈಮ್ ಒಳಗ ಇಲ್ಲಿ ಎಲ್ಲಾದ್ರೂ ನಮಗ್ ಕಟ್ತಾ ಹೋಗತ್ತೇನೋ ನೋಡ್ಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ, 3 1s 3 3s. ಓಕೆ, ಕರೆಕ್ಟಾ? ಸೊ 2 1s 2 5s. ಓಕೆ, ಸೊ ಇಲ್ಲಿ ಏನ್ ಉಳಿತು, ಹಾಗಾದ್ರೆ ಇಲ್ಲಿ ಆಲ್ರೆಡಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 1 into 3 is 3, 5 into 1 is 5. ಆಮೇಲೆ ಇಲ್ಲಿ ಏನಾಗತ್ತೆ ಹೇಳ್ರಿ, x², ಇಲ್ಲೊಂದು x ಇದೆ, ಹಾಗಾಗಿ x³. ನೆಕ್ಸ್ಟ್ y² into y is y³. ಸೊ ಆನ್ಸರ್ ಈಸ್ -3/5 x³ y³ ಅಂತ ಆಗುತ್ತೆ. ವೆರಿ ಗುಡ್. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಫುಲ್ ಈಸಿ ಇದಾವ ಅನ್ಕೋತೀವಿ ನಾವು, ಹೌದಾ? ಆಮೇಲೆ ಥರ್ಡ್ ಒನ್ ಈಸಿ ಮಾಡ್ಬೋದು, ಫೋರ್ತ್ ಒನ್, ಆಮೇಲೆ ಫೋರ್ತ್ ಮೇನ್ ಏನಾದ್ರು ಮಾಡ್ಬೋದಾ?
ಫೋರ್ತ್ ಮೇನ್ ಏನಿದೆ ಹೇಳ್ರಿ, ಸಿಂಪ್ಲಿಫೈ ಮಾಡಿ ನಾವು ಮತ್ತೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಹಾಗಾದ್ರೆ ಫೋರ್ತ್ ಒನ್ ನೋಡೋಣ. ಇವತ್ತು ಎಕ್ಸರ್ಸೈಸ್ ಫುಲ್ಲಿ ಫಾಸ್ಟ್ ಆಗಿ ಚೆನ್ನೈ ಎಕ್ಸ್ಪ್ರೆಸ್ ತರ ಹೊಡ್ತಾ ಇದೆಲ್ಲ, ಹೌದಲ್ಲ? ಫುಲ್ ಫುಲ್ ಈಸಿನೂ ಇದೆ, ಆಮೇಲೆ ನೀವೇ ನನ್ಕಿಂತ ಮುಂಚೆ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಿ, ಹಾಗಾಗಿ ನನ್ಗೂ ಈಸಿ ಆಗ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಎಕ್ಸರ್ಸೈಸು ಫುಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದೆ. ವೆರಿ ಗುಡ್. ಇದೇ ರೀತಿ ಡೈಲಿ ಇಷ್ಟೇ ಆಕ್ಟಿವ್ ಆಗಿದ್ರೆ ಬಹಳ ಒಳ್ಳೇದು. ಓಕೆ, ಓಕೆ. ಸೊ ನೆಕ್ಸ್ಟ್ ಫೋರ್ತ್ ಒನ್, ಸಿಂಪ್ಲಿಫೈ ಅಂಡ್ ಫೈಂಡ್ ಇಟ್ಸ್ ವ್ಯಾಲ್ಯೂ ಅಂತ ಇದೆ. ಓಕೆ, ಸೊ 3x into 4x minus 5 plus 3. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕು ನಾವು, ಸಿಂಪ್ಲಿಫೈ ಮಾಡಿ ಅದಕ್ಕೆ ಎಕ್ಸ್ ವ್ಯಾಲ್ಯೂ ಅನ್ನ 2 ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಈಸ್ x equal to 3, ಸೆಕೆಂಡ್ ಒನ್ x equal to 1/2 ಅಂತ ಇದೆ. ಸದ್ಯಕ್ಕೆ x equal to 3 ಅಂತ ಇರ್ಲಿ. ಓಕೆ, ಸೊ 3x into 4x plus y minus 5 plus 3 ಅಂತ ಇದೆ. ಓಕೆ, ಸೊ ಇಲ್ಲಿ ಸದ್ಯಕ್ಕೆ x equal to 3 ಅಂತ ತಗೊಳ್ತೀನಿ. ಫಸ್ಟ್ ಇದನ್ನ ಏನ್ ಮಾಡ್ಬೇಕು ನಾವು, ಮಲ್ಟಿಪ್ಲೈ ಮಾಡ್ಬೇಕು. ಮೊನೋಮಿಯಲ್ಸ್ ಟು ಬೈನಾಮಿಯಲ್ಸ್ ಗೆ ನಾವ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ 3 4s are 12x square, right? So plus into minus is plus into minus minus. Okay, so 3 5s are 15. ಇಲ್ಲಿ ಯಾವುದೇ ವೇರಿಯಬಲ್ ಇಲ್ಲ, ಡೈರೆಕ್ಟ್ ನಾನು ಏನ್ ಮಾಡ್ತೇನೆ, ಎಕ್ಸ್ ಅನ್ನಷ್ಟೇ ಇಡ್ತೀನಿ. ರೈಟ್, ಸೊ ಈಗ ಏನಾಯ್ತು ಹೇಳ್ರಿ, 3x into 4x minus 5. ಈ ಪ್ಲಸ್ 3 ಇದಕ್ಕೆ ಸಂಬಂಧ ಇಲ್ಲ, ಇದು ಹೊರಗಿದೆ. ಅಂದ್ರೆ ಪ್ಲಸ್ 3 ಈ ಕಡೆ ಇದೆ, ಮತ್ತೆ ಇದನ್ನು ಇಲ್ಲೇ ಆಡ್ ಮಾಡ್ಲಿಕ್ಕೆ ನಮ್ಗೆ ಬರುದಿಲ್ಲ. ಇದ್ರ ನೆಕ್ಸ್ಟ್ ಸ್ಟೆಪ್ ನಾವು ತಗೋಬಹುದು, ಬಟ್ ಇದು ಇವಾಗ ಇಷ್ಟೇ. ಓಕೆ, ಸೊ 3 4s are 12, x into x is x square, plus into minus is minus, 3 5s are 15. ಇದು x ಅಂತ ಇದೆ. ಆಮೇಲೆ ನೆಕ್ಸ್ಟ್ ಪ್ಲಸ್ 3 ಅನ್ನ ಈ ರೀತಿ ಇಡ್ಬೇಕು ನಾವು ಇವಾಗ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನಾವು, ಫೈಂಡ್ ದ ವ್ಯಾಲ್ಯೂ ಅಂತ ಇದೆ. ಓಕೆ, ಸೊ ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು 3 ಇದೆ. ರೈಟ್, ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ನಾವು ಅಲ್ಲಿ ಏನ್ ಮಾಡ್ಬೇಕು, ಎಕ್ಸ್ ಬದಲಿ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ರೀಪ್ಲೇಸ್ ದ 3 ಏನಿದು ಎಕ್ಸ್ ಬೈ 3. ಹೌದಾ, ಈ ಎಕ್ಸ್ ಅನ್ನ ನಾವು 3 ದಿಂದ ರಿಪ್ಲೇಸ್ ಮಾಡ್ಬೇಕು. ಅಂದ್ರೆ ಎಕ್ಸ್ ಇದ್ದಲ್ಲಿ ನಾವ್ ಏನ್ ಮಾಡ್ಬೇಕು, 3 ಅನ್ನ ಹಾಕ್ಬೇಕು. ಓಕೆ, ಸೊ ಹಾಗಾದ್ರೆ 12 ಇಲ್ಲೇ ಎಕ್ಸ್ ಬದ್ಲಿ ನಾನು ಇವಾಗ ಏನ್ ಹಾಕ್ಬೇಕಿಲ್ಲೇ, 3 ಸ್ಕ್ವೇರ್ ಅನ್ನ, ಅಂದ್ರೆ 3 ಇಲ್ಲ ಆಲ್ರೆಡಿ ಸ್ಕ್ವೇರ್ ಇದೆ. ರೈಟ್, ಸೊ minus 15 into 3, ಕರೆಕ್ಟಾ? ಓಕೆ, ಪ್ಲಸ್ ಯಾವ್ದು, ಎಸ್ ಎಸ್ ಐ ನೋ ಯು ಹ್ಯಾವ್ ಆಲ್ರೆಡಿ ಸೆಂಟ್ ದ ಆನ್ಸರ್ಸ್. ಓಕೆ, ಬಟ್ ಎಲ್ಲರೂ ಆನ್ಸರ್ ಅಂದ್ರೆ ಎಲ್ಲರಿಗೂ ಆನ್ಸರ್ ಗೊತ್ತಿರುವುದಿಲ್ಲ, ಒಂದಿಷ್ಟು ಸ್ಟೂಡೆಂಟ್ಸ್ ಕಳ್ಸಿರ್ತೀರಿ. ಓಕೆ, ಸೊ ಸಮ್ ಸ್ಟೂಡೆಂಟ್ಸ್ ಗೆ ಅದು ಅಂಡರ್ಸ್ಟ್ಯಾಂಡ್ ಆಗಿರುವುದಿಲ್ಲ, ಹಾಗಾಗಿ ನಾವು ಸ್ಲೋ ಆಗಿ ಹೇಳ್ತಾ ಇರ್ತೀವಿ. ಓಕೆ, ಸೊ ಏನಾಯ್ತು ಇವಾಗ 12 into 3 3s, ಇಲ್ಲಿ 3 ಏನಾಗತ್ತೆ ಹೇಳ್ರಿ, ಹಾಗಾದ್ರೆ ಇಲ್ಲಿ 3 3s ಮಾಡಿದ್ರೆ ಏನಾಯ್ತು, 9 ಆಯ್ತು. ಸೊ ಮೈನಸ್ 15 into 3 is 45 plus 3 ಅಂತ ಇದೆ. ರೈಟ್, ಸೊ ಅದಾದ್ಮೇಲೆ ಏನಾಗತ್ತೆ ನೋಡ್ರಿ, 12 into 9 12 into 9 ಮಾಡಿದ್ರೆ ಎಷ್ಟಾಯ್ತು, 108. ರೈಟ್, 108. ನೆಕ್ಸ್ಟ್ ಮೈನಸ್ 45 ಪ್ಲಸ್ 3 ಅಂತ ಇದೆ. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು ನೋಡ್ರಿ, 108 minus 45 plus 3, 2 ಸಂದ್ರ ಸ್ಕೂಲು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಯ್ತು, 108 plus 3 is 111 ಆಯ್ತು. ಓಕೆ, minus 45 ಮಾಡಿದ್ರೆ, ಸೊ minus 45 ಮಾಡಿದ್ರೆ ಎಷ್ಟಾಯ್ತು ನಮ್ಗೆ, 11. ಹೌದಾ, ಸೊ 1 minus 5 ಮಾಡ್ಲಿಕ್ಕೆ ಬರುದಿಲ್ಲ, ಹಾಗಾಗಿ 111 minus 5 is 6. ಸೊ ಇಲ್ಲೊಂದು ಇದು ಬಂತು. ಸೊ ಅಗೇನ್ ಎಷ್ಟು ಬಂತು, ಇಲ್ಲೇ 11 minus 5 is 6 ಬಂತು. ಇಲ್ಲೇನಾಯ್ತು, 1 minus 1 is 0 ಬಂತು. ಹಾಗಾಗಿ ಫೈನಲ್ ಆನ್ಸರ್ ಏನ್ ಬಂತು ನಮ್ಗೆ, 66 ಬಂತು. ವೆರಿ ಗುಡ್ ಸ್ಟೂಡೆಂಟ್ಸ್, 66 ಅಂತ ಹೇಳಿ ಬಹಳ ಜನ ಸ್ಟೂಡೆಂಟ್ಸ್ ಆನ್ಸರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾರೋ ಒಂದು ಸ್ಕೂಲಿಂದ 60 ಅಂತ ಬಂದಿತ್ತು, ನಾನು ಸರಿಯಾಗಿ ಯಾವ ಸ್ಕೂಲ್ ಅಂತ ನೋಡ್ಲಿಲ್ಲ, ಆನ್ಸರು 60 ಅಂತ ಬಂದಿತ್ತು.
ಸೊ ಎಲ್ಲೋ ಏನೋ ಮಿಸ್ಟೇಕ್ ಆಗಿರ್ಬೋದು, ನೀವು ಚೆಕ್ ಮಾಡ್ಕೊರಿ. ಬಟ್ ಕರೆಕ್ಟ್ ಆನ್ಸರ್ ಈಸ್ 66. ಓಕೆ. ಸೊ ಮತ್ತೆ 2 minutes ಲೇಟ್ ಆಯ್ತು. ಸಾರಿ ಫಾರ್ ದಟ್. ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದಿಸ್ ಎಕ್ಸರ್ಸೈಸ್ 8.3. ಓಕೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು, ಇಲ್ಲಿ ಯಾವುದೇ ಡೌಟ್ಸ್ ಗಳಿಲ್ಲ, ಏನು ಕ್ಲಿಯರ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.